ಇಲ್ಲ ಅದು ಗೊತ್ತಿಲ್ಲ ನಮಗೆ. ಆ ಫಂಡ್ ಮಾಡಿದಾರೋ ಅವ್ರು ವಿರೋಧ ಮಾಡಿದಾರೋ ಅದು ಇನ್ನೂ ಗೊತ್ತಿಲ್ಲ. ಸೊ ಟೂ ಅರ್ಲಿ ಅಂತ ಅಷ್ಟೇ ನಮ್ಮದು ವೇಟ್ ಮಾಡೋದು. ಅದು ಹೇಳಲಿಕ್ಕೆ ಆಗಲ್ಲ, ಆಗಿದೆ ಅಂತ ಹೇಳಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಕಾದು ನೋಡ್ಬೇಕಷ್ಟೇ, ಕಾಯ್ಬೇಕು. ರಿಸಲ್ಟ್ ಬರಲಿ, ಬಂದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಮಾಡಿದ್ರು ಟೂ ಅರ್ಲಿ ಅಂತ ಹೇಳಿದ್ರಲ್ಲ, ಅದು ಗೊತ್ತಿಲ್ಲ. ಅದು ಹೈಕಮಾಂಡ್ ಬಿಟ್ಟು ಅಂತ ನಮ್ಮ ಕಡೆ ಇಲ್ಲ, ನಾವೇನು ಕ್ರಮ ಕೈಗೊಳ್ಳುವಂಥ ಸ್ಟೇಜ್ನಲ್ಲಿ ನಾವಿಲ್ಲ. ಅಷ್ಟು ಮಾತ್ರ ಹೇಳ್ಬೇಕು. ರಿಸಲ್ಟ್ ಆಗುವವರೆಗೆ ಕಾಯೋಣ ಅನ್ನೋದು ಅಷ್ಟು ಮಾತ್ರ ನಮ್ಮದು. ಒಂದು ಹಂತದಲ್ಲಿ ಒಂದಷ್ಟು ಜನರ ಮೇಲೆ ಕ್ರಮ ಆಗಿದೆ, ಜಮೀರ್ ಅಹಮದ್ ಮೇಲೂ ಕೂಡ ಆಗಬೇಕು ಅಂತಿದೆ. ಅದಕ್ಕೆ ನೀವು ರಿಸಲ್ಟ್ ಅಂತ ಹೇಳ್ತಾ ಇದ್ದೀರಿ, ಅಂದರೆ ರಿಸಲ್ಟ್ ಮಾನದಂಡ ಆಗುತ್ತೆ ಅಂತ ಕ್ರಮಕ್ಕೆ ನೋಡೋಣ ಯಾವ ರೀತಿ ಆಗುತ್ತೆ, ಅಲ್ಲಿವರೆಗೆ ಕಾಯಬೇಕಂತ ಅಷ್ಟೇ ನಂದು. ಅದನ್ನು ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೋದು, ಕೈಗೊಳ್ಳದೇ ಇರ್ಬೋದು. ಅಟ್ಲೀಸ್ಟ್ ರಿಸಲ್ಟ್ ಬೇಕಲ್ಲ ನಮ್ಮ ಮುಂದೆ, ಏನಾರು ಒಂದು ಸಾಕ್ಷಿ ಏನಾರು ಬೇಕಂತ ನಮ್ಮದು ವಾದ ಅಷ್ಟೇ. ಅಥವಾ ಈಗ ಸಸ್ಪೆಂಡ್ ಆಗಿರೋ ವಾಪಸ್ ತಗೋಬೇಕು, ಅದು ಮುಂದೆ ಹಾಗೆ ಆಗ್ತದೆ. ಯಾಕೆ ಭಾಳಷ್ಟು ಜನನೇನು ನಾವು ಸಸ್ಪೆಂಡ್ ಮಾಡೋದನ್ನು ವಾಪಸ್ ತೊಗೊಂಡಿದ್ದೀವಿ, ಹೊಸದೇನೆಲ್ಲ. ಇಲ್ಲಿ ಆ ರೀತಿ ಆಗ್ಬೋದು. ಜಬ್ಬಾರ್ ವಿಷಯದಲ್ಲೂ ಆಗುತ್ತಾ ಸರ್ ಅಂತ? ಅವ್ರು ಈಗ ಸಸ್ಪೆಂಡ್ ಆಗಿದ್ದಾರೆ, ಅವರೊಬ್ಬರೇ. ಈಗ ಮಿಕ್ಕಿದವರು ಒಬ್ಬರು ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ, ಅವ್ರು ನಮ್ಮ ಪಕ್ಷದಲ್ಲಿದ್ದಾರೆ. ಈಗ ಇರೋದು ಪ್ರಶ್ನೆ ಜಬ್ಬಾರ್ ಮಾತ್ರ. ಚುನಾವಣೆ ಆದಮೇಲೆ ಅದ್ರ ಬಗ್ಗೆ ಕ್ರಮ ನಡೆಸ್ತೀವಿ. ಮತ ಬ್ಯಾಂಕ್ ಮೇಲೆ ಪರಿಣಾಮ ಬೀರಲ್ಲ, ಎಸ್ಪೆಷಲಿ ಕಾಂಗ್ರೆಸ್ ಬೀರಲ್ಲ ಅಂತ. ಯಾಕೆ ಬೀರ್ತದೆ ಅಂತ ನಾವೆಲ್ಲ ಮಧ್ಯಸ್ಥಿಕೆ ವಹಿಸಿದ್ದೇವೆ, ಅವ್ರ ಪರವಾಗಿ ವಕಾಲತ್ತು ವಹಿಸಿದ್ದೇವೆ. ಸೊ ಕಾದು ನೋಡೋಣ. ಅದಕ್ಕೂ ಈಗ ಹೇಳೋದು ಭಾಳ ಮುಂಚಿತವಾಗಿ ಆಗುತ್ತೆ. ಯಾಕೆಂದರೆ ಕಾಂಗ್ರೆಸ್ ಮುಸ್ಲಿಮ್ಸ್ ನಂಬಿರೋದೇ ಕಾಂಗ್ರೆಸ್ನ, ಅಂಥ ಟೈಮಲ್ಲಿ ಕಾಂಗ್ರೆಸ್ ಮೇಲೆ ಮುಸ್ಲಿಮ್ಸ್ ಈ ಥರ ಆಗ್ತದೆ. ಅದೇ ವೇಟ್ ಮಾಡೋಣ. ರಿಸಲ್ಟ್ ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಲಿ. ಅಲ್ಲಿವರೆಗೆ ಸ್ಥಗಿತ ಇಡೋಣ ಅಷ್ಟೇ. ಸರ್, ಈಗ ತಾನೇ ರಾಜಣ್ಣ ಅವ್ರು ಮಾತಾಡ್ತಾರೆ ಸರ್, ಮುಖ್ಯಮಂತ್ರಿಗಳು ಕಾರ್ಯ ಚೆನ್ನಾಗಿ ಆಗ್ತಿಲ್ಲ, ಯಾಕಂದ್ರೆ ಅವ್ರ ಮೇಲೆ ಮಾಟ ಮಂತ್ರ ನಡೆಸ್ತಾರೆ. ಅದು ಈಗಾಗಲೇ ಹೇಳ್ಯಾರಲ್ಲ, ಮೊನ್ನೆ ಹೇಳ್ಯಾರ ಅವ್ರು. ಆಲ್ರೆಡಿ ರಾಜನ್ ಅವ್ರು ಹೇಳಿದ್ದಾರೆ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೆ ಅಸಹಾಯಕರಾಗಿದ್ದಾರೆ ಸಿಎಂ ಅಂತ ಸರ್. ಹೇಳಿದಿಲ್ಲ, ಆ ಥರ ಆಗೋಲ್ಲ. ಒಂದೇ ಸಾರಿ ಸ್ಟ್ರಿಕ್ಟ್ ಆಗಿರ್ಲಿಕ್ಕೆ ಆಗೋಲ್ಲ, ಲೂಸ್ ಆಗಿರ್ಲಿಕ್ಕೆ ಆಗೋಲ್ಲ. ಒಂದೊಂದು ಸಾರಿ ಕಾಂಪ್ರಮೈಸ್ ರಾಜಕೀಯ ಅನಿವಾರ್ಯ. ಸೊ ಹಾಗಾದಾಗ ಅವ್ರಿಗೆ ಅನಿಸಿರ್ಬೋದು. ಕಾದು ನೋಡೋಣ. ಅದಕ್ಕೆ ಕಾಂಪ್ರಮೈಸ್ ಪಾಲಿಟಿಕ್ಸ್ ನಡೀತಾ ಇದೆ, ಬೇಕಲ್ಲ. ಎಲ್ಲ ಕಡೆ ಸ್ಟ್ರಿಕ್ಟಾಗಿ ಹೋಗ್ಲಿಕ್ಕೆ ಆಗೋಲ್ಲ. ಒಂದು ಸರಿ ಕಾಂಪ್ರಮೈಸ್ ಅವಶ್ಯಕತೆ ಇರ್ತದೆ ರಾಜಕಾರಣ. ಭಾಳ ಸ್ಟ್ರಿಕ್ಟ್ ಆಗಿದ್ರು ಅಂತಿದ್ರು ಸಿದ್ದರಾಮಯ್ಯ ಅವರು. ಅದು ಗೊತ್ತಿಲ್ಲ, ನೋಡೋಣ. ಈಗೂ ಸ್ಟ್ರಿಕ್ಟ್ ಆಗಿದ್ದಾರೆ.